ಓಂ ಪುಂಡರೀಕಾಕ್ಷಾಯ ನಮಃ. ಓಂ ಸಹಸಾವನ್ಪರಿಷ್ಟಾವಘಾಯ ಭೂಮ ಹರಿವಃ ಪರಾದೈ ತ್ರಾಯಸ್ವನೋ ವೃಕೇಭಿರ್ವರೂಥೈಸ್ತವ ಪ್ರಿಯಾಸಃ ಸೂರಿಷು ಸ್ಯಾಮ. ಶ್ರೀ ಗುರುಭ್ಯೋ ನಮಃ. ಪುಂಡರೀಕಾಕ್ಷ ಎಂಬ ಶಬ್ದದ ಬಗ್ಗೆ ನಾವು ಕಳೆದ 2 ದಿವಸಗಳಿಂದ ನೋಡ್ತಾ ಇದ್ದೇವೆ. ಇವತ್ತು ಕೂಡ ಕೆಲವು ಅರ್ಥಗಳನ್ನು ನೋಡೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 114ನೇ ಶಬ್ದ ಇದೆ. ಪುಂಡರೀಕಾಕ್ಷ ಎಂಬ ಶಬ್ದಕ್ಕೆ ಮುಖ್ಯವಾದಂತಹ ಅರ್ಥ ಕಮಲನಯನ ಅಂತ. ಕಮಲನಯನ ಪದ್ಮಾಕ್ಷ ಎಂಬ ಈ ಮೊದಲನೇ ಅರ್ಥದ ಕುರಿತಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಅಥ ಯಯೇಷೋಂತರಾದಿತ್ಯೇ ಹಿರಣ್ಮಯಃ ಪುರುಷೋ ದೃಶ್ಯತೆ ಸರ್ವ ಏವ ಆಪಾದನಖಾತ್ ಸರ್ವ ಏವ ಸುವರ್ಣಃ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಏವ ಮಕ್ಷಿಣಿ ತಸ್ಯ ಉದಿತಿ ನಾಮ ಅಂತ ಬಂದಿದೆ. 1ನೇ ಅಧ್ಯಾಯದ 3ನೇ ಖಂಡದ 7ನೇ ಮಂತ್ರ ಅದು. ಅಲ್ಲಿ ಕಪ್ಯಾಸಂ ಪುಂಡರೀಕಂ, ಕಪ್ಯಾಸ ಅಂತ ಇರುವಂಥ ಶಬ್ದ. ಕಪ್ಯಾಸ ಅಂದ್ರೆ ಏನು? ಈ ಕಪ್ಯಾಸ ರಕ್ತ ಪದ್ಮಾಕ್ಷ ಸೂರ್ಯಗಶ್ಚ ಅಕ್ಷಿಗಶ್ಚ ಸಹ ಅಂತ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಕೆಂಪಾದ ಕಮಲದಂತೆ ಕಣ್ಗಳಿದ್ದವನು. ಆ ಕೆಂಪಾದ ಕಮಲಕ್ಕೆ ಕಪ್ಯಾಸ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಕಪ್ಯಾಸ ಅಂದ್ರೆ ಏನು? ಕಪ್ಯಾಸ ಅಂದ್ರೆ ಏನು ಅಂತ ಅರ್ಥವನ್ನು ಆಚಾರ್ಯ ಬರೀಲಿಲ್ಲ. ಕಪಿ ಅಂದ್ರೆ ಮಂಗ, ಆ ಮಂಗದ ಆಸ ಅಂದ್ರೆ ಪೃಷ್ಠಭಾಗ. ಕಪಿಯ ಪೃಷ್ಠಭಾಗದಂತೆ ಕೆಂಪಾದಂಥ ಕಣ್ಗಳುಳ್ಳವನು ಅಂತ ಒಂದು ಸಾಮಾನ್ಯವಾಗಿ ಅರ್ಥ ನಮಗೆ ಗೊತ್ತಾಗ್ತದೆ. ಪರಮಾತ್ಮನನ್ನ ನಾವು ವರ್ಣಿಸುವಾಗ ಕಪಿಯ ಪೃಷ್ಠಭಾಗದಂತೆ ಕಣ್ಗಳುಳ್ಳವನು ಅಂತ ಅನ್ನೋದು ಯಾಕೋ ಒಂದು ತುಚ್ಛವಾದಂತಹ ಹೋಲಿಕೆ ಆಯಿತು ಅಂತ ಕೆಲವರಿಗೆ ಕಾಣಿಸ್ತದೆ. ಅದಕ್ಕಾಗಿ ಈ ಕಪ್ಯಾಸ ಅನ್ನುವ ಶಬ್ದಕ್ಕೆ ಹೀಗೊಂದು ಅರ್ಥ ಮಾಡ್ತಾರೆ ಕೆಲವರು. ಕ ಅಂದ್ರೆ ನೀರು, ಆ ನೀರನ್ನ ಪಿ ಅಂದ್ರೆ ಪಾನ ಮಾಡುವಂಥದ್ದು ಅಥವಾ ನೀರನ್ನು ಹೀರುವಂಥದ್ದು ನಾಳ, ಕಮಲದ ನಾಳ. ಆ ನಾಳಕ್ಕೆ ಅಂಟಿಕೊಂಡಿರುವಂತಹ, ನಾಳದಲ್ಲೇ ಇರುವಂತಹ, ನೀರಿನಲ್ಲಿ ನಾಳ ಇದೆ, ನಾಳದಲ್ಲಿ ಕಮಲ ಇದೆ, ಅಂಥ ಒಂದು ಪದ್ಮ ಅಂತ ಅದರ ಅರ್ಥ. ಪದ್ಮವನ್ನು ಕಿತ್ತು ತೆಗೆದ್ರೆ, ನೀರಿನ ಸಂಪರ್ಕದಿಂದ ಅದನ್ನು ಹೊರಗೆ ತೆಗೆದ್ರೆ ಅಲ್ಲಿರುವಂತಹ ತೇವಾಂಶ, ಅದರಲ್ಲಿರುವಂತಹ ಒಂದು ಸೊಬಗು ಅದು ಹೊರಟು ಹೋಗ್ತದೆ. ನೀರಿನಲ್ಲೇ ಅದು ಇದ್ದದ್ದಾದ್ರೆ, ನೀರಿನಲ್ಲಿ ನಾಳಕ್ಕೆ ಅಂಟಿಕೊಂಡು ಕಮಲ ಇದ್ದದ್ದಾದ್ರೆ ಅದು ಯಾವತ್ತೂ ಕೂಡ ಬಾಡೋದಿಲ್ಲ. ಹೀಗಾಗಿ ಕ ಅಂದ್ರೆ ನೀರು, ಅದನ್ನು ಹೀರುವಂತಹ ನಾಳ, ಅದರಲ್ಲಿ ಆಸ, ನಾಳಕ್ಕೆ ಅಂಟಿಕೊಂಡಿರುವಂತಹ ಕಮಲ ಅಂತ ಹೀಗೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಬೇರೆ ಬೇರೆ ಜ್ಞಾನಿಗಳು ಮಾಡ್ತಾರೆ. ಮೊದಲನೇದ್ದು ಕವಿಯ ಪೃಷ್ಠಭಾಗದಂತೆ ಕೆಂಬಣ್ಣವುಳ್ಳ ಕಮಲದಂತೆ ಕಣ್ಗಳುಳ್ಳವನು ಅಂತ ಒಂದು ಅರ್ಥ. ಆ ಉಪಮಾ ಅಷ್ಟು ಚೆನ್ನಾಗಿ ಕಾಣದೆ ಹೋದ್ರೆ, ಕಪಿಯ ಪೃಷ್ಠಭಾಗವನ್ನು ಭಗವಂತನ ಕಣ್ಗಳಿಗೆ ಹೋಲಿಸುವುದು ಅಷ್ಟು ಸರಿಯಾಗಿ ಕಾಣಿಸದೆ ಹೋದ್ರೆ, ನೀರನ್ನ ಹೀರ್ತಾ ಇರುವಂತಹ ನಾಳದಲ್ಲಿರುವ ಕಮಲದಂತೆ ಎಳನಳಿಸುವ ಉಲ್ಲಾಸದಿಂದ ಕೂಡಿದಂತಹ ಕಣ್ಗಳುಳ್ಳವನು ಅನ್ನುವಂತಹ ಅರ್ಥವನ್ನು ಕೂಡ ಮಾಡಬಹುದು. ಈ ಮೊದಲನೇ ಅರ್ಥ ತುಂಬಾ ಪ್ರಸಿದ್ಧವಾದಂತಹ ಅರ್ಥ. ಪುಷ್ಕರಾಕ್ಷ, ಕಮಲಾಕ್ಷ ಇತ್ಯಾದಿ ಶಬ್ದಗಳಿಗೆ ತುಂಬಾ ಪ್ರಸಿದ್ಧವಾದಂತಹ ಅರ್ಥ ಇದು. ನಾವೀಗಾಗಲೇ ಅನೇಕ ಅರ್ಥಗಳನ್ನು ನೋಡಿದ್ದೇವೆ ಈ ಪುಂಡರೀಕಾಕ್ಷ ಎಂಬ ಶಬ್ದಕ್ಕೆ. ಒಟ್ಟಾರೆ ಎಷ್ಟು ಅರ್ಥಗಳಾಗ್ತವೆ ಅಂತ ಅನ್ನೋದನ್ನ ಇವತ್ತು ಸಂಗ್ರಹ ರೂಪವಾಗಿ ನೋಡಿ ಮುಗಿಸೋಣ. ಒಟ್ಟು 13 ಅರ್ಥಗಳಾಗಬಹುದು ಅಂತ ಒಂದು ನಾನು ತಿಳ್ಕೊಂಡಿದ್ದೀನಿ. ಕೆಲವು ಇದರಲ್ಲಿ ಬೇರೆ ಬೇರೆ ಜ್ಞಾನಿಗಳು ಹೇಳಿರುವಂತಹ ಅರ್ಥಗಳೇ ಇವೆ. ಒಂದು 2-4 ಅರ್ಥಗಳು ನಾನು ಹೇಳಿರುವಂಥವು ಇವೆ. 2ನೇ ಅರ್ಥ ಹೀಗಿದೆ: ಯದ್ಧರೇರ್ ನಾಭಿಸರ ಸಹ ಆಸೀಲ್ ಲೋಕ ಸರೋರುಹಂ ಅಂತ ಭಾಗವತದಲ್ಲಿ 3ನೇ ಸ್ಕಂದದ 12ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಹೇಳ್ತಾರೆ.
ಭಗವಂತನ ನಾಭಿ ಎಂಬ ಸರೋವರದಿಂದ, ಹೊಕ್ಕಳೆಂಬ ಸರೋವರದಿಂದ ಲೋಕ ಸರೋವರಹಂ ಸರ್ವಲೋಕರೂಪವಾದ ಪದ್ಮ ಹುಟ್ಟಿತು. ಈ ಬ್ರಹ್ಮಾಂಡ ಅನ್ನೋದೇ ಒಂದು ಪದ್ಮ. ಅದನ್ನ ಮೊಟ್ಟೆ ರೂಪದಲ್ಲಿರುವುದನ್ನು ಕೆಲವರು ವರ್ಣನೆ ಮಾಡಿದ್ದಾರೆ, ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಅದು ಈ ಕಮಲದ ರೂಪದಲ್ಲಿದೆ ಅಂತ ಇನ್ನೊಬ್ಬರ ವರ್ಣನೆ. ಅದಕ್ಕಾಗಿ ಲೋಕ ಸರೋವರಹಂ, ಲೋಕವೇ ಒಂದು ಕಮಲ. ಹೀಗೆ ಈ ಭಾಗವತದಲ್ಲಿ ವರ್ಣಿತವಾದಂತಹ ಲೋಕವೆಂಬ ಪದ್ಮ ಏನಿದೆ ಅದಕ್ಕೂ ಪುಂಡರೀಕ ಅಂತಾರೆ. ಹಾಗೇನೆ ಪುಂಡರೀಕ ಅಂದ್ರೆ ಮೂರನೇ ಅರ್ಥ ವೈಕುಂಠ ಲೋಕ. ಅದನ್ನು ನಾವು ಕಳೆದ ದಿವಸ ಈ ಹಿಂದೆ ನಾವು ಉದ್ಯೋಗ ಪರ್ವದಲ್ಲಿ ನೋಡಿದ್ದೇವೆ. ಪುಂಡರೀಕಂ ಪರಂಧಾಮ ನಿತ್ಯಂ ಅಕ್ಷಯಂ ಅವ್ಯಯಂ ಅಂತ. ಹೀಗೆ ಪುಂಡರೀಕ ಅಂದ್ರೆ ಒಂದು ಭೌತಿಕವಾದಂತಹ ಈ ಬ್ರಹ್ಮಾಂಡ ಇಹಲೋಕ, ಮತ್ತೊಂದು ಪರಲೋಕ. ಇವೆರಡರಲ್ಲಿಯೂ ಕೂಡ ಅವನ ಕಣ್ಣುಗಳಿವೆ. ಏತಯೋಹೋ ಅಕ್ಷೀಣಿ ಯಸ್ಯ ಸಹ, ಇವೆರಡರ ಮೇಲೂ ಕಣ್ಣಿಟ್ಟವನು. ಇಹ ಜಗತ್ತಿನ ಮೇಲೂ ಕಣ್ಣಿಟ್ಟವನು, ಪರಜಗತ್ತಿನ ಮೇಲೂ ಕೂಡ ಕಣ್ಣನ್ನು ಇಟ್ಟವನು ಅಂತ ಅದರ ಅರ್ಥ. ಅಕ್ಷ ಅಂದ್ರೆ ಕಣ್ಣು ಅಂತ ಅದರ ತಾತ್ಪರ್ಯ ಆಗ್ತದೆ. ಉಭಯಾಧ್ಯಕ್ಷ, ಎರಡಕ್ಕೂ ಕೂಡ ಅಧ್ಯಕ್ಷ ಅಂತ ಅರ್ಥ. ಲೋಕಾಧ್ಯಕ್ಷ ಅನ್ನೋ ಶಬ್ದ ನಾವು ನೋಡಿದ್ದೇವೆ. ಅದೇ ತರ ಇದು ಪುಂಡರೀಕಾಕ್ಷ. ಅಧ್ಯಕ್ಷ ಅಂದ್ರೂ ಇಲ್ಲಿ ಬರುವಂತಹ ಅಕ್ಷ ಎಂಬ ಶಬ್ದಕ್ಕೂ ಅದೇ ಅರ್ಥ. ಗೀತಾ ತಾತ್ಪರ್ಯದಲ್ಲಿ ಅಧ್ಯಕ್ಷೋಧಿಪತಿ ಪ್ರೋಕ್ತಃ ಯದಕ್ಷಾಣ್ಯಸ್ಯಚೋಪರಿ ಅಂತ ಆಚಾರ್ಯ ವರ್ಣನೆ ಮಾಡ್ತಾರೆ. ಅಧ್ಯಕ್ಷ ಅಂದ್ರೆ ಏನು? ಅಧಿಪತಿ, ಒಡೆಯ ಅಂತ ಅರ್ಥ. ಯಾಕೆಂದ್ರೆ ಅಧಿ ಅಕ್ಷ, ಅಕ್ಷ ಅಂದ್ರೆ ಕಣ್ಣು, ಅಧಿ ಅಂದ್ರೆ ಮೇಲ್ಭಾಗದಲ್ಲಿ. ಎಲ್ಲದಕ್ಕಿಂತ ಮೇಲ್ಭಾಗದಲ್ಲಿ ಯಾರ ಕಣ್ಣುಗಳಿರ್ತಾವೋ ಅವನನ್ನು ಅಧ್ಯಕ್ಷ ಅಂತ ಹೇಳ್ತಾರೆ. ಎಲ್ಲರನ್ನ ಮೇಲೂ ಒಂದು ಕಣ್ಣಿಟ್ಟು ಅವರನ್ನು ಸೂಪರ್ವೈಸ್ ಮಾಡುವವನು ಅಂತ ಅದರ ಅಭಿಪ್ರಾಯ. ಹೀಗೆ ಪುಂಡರೀಕ ಅಂದ್ರೆ ಒಂದು ಲೋಕವೆಂಬ ಪದ್ಮ, ಇನ್ನೊಂದು ಪುಂಡರೀಕ ಅಂದ್ರೆ ವೈಕುಂಠ. ಇವೆರಡರ ಮೇಲೂ ಕಣ್ಣಿಟ್ಟವನು ಅಂತ ಎರಡನೇ ಮತ್ತೆ ಮೂರನೆಯ ಅರ್ಥಗಳು. ನಾಲ್ಕನೇ ಅರ್ಥ ಇವೆರಡರಲ್ಲೂ ಕೂಡ ವ್ಯಾಪಿಸಿರುವವನು ಅಂತ. ಒಂದು ಅವೆರಡನ್ನೂ ಸೂಪರ್ವೈಸ್ ಮಾಡುವವನು ಅಂತ ಹಿಂದೆ ನಾವು ಅರ್ಥ ನೋಡಿದ್ವಿ. ಇವೆರಡರಲ್ಲೂ ವ್ಯಾಪಿಸಿರುವವನು ಅಂತ ಇನ್ನೊಂದು ಅರ್ಥ. ಈ ಬ್ರಹ್ಮಾಂಡದಲ್ಲೂ ವ್ಯಾಪಿಸಿದ್ದಾನೆ, ಬ್ರಹ್ಮಾಂಡದ ಹೊರಗೂ ಕೂಡ ವ್ಯಾಪಿಸಿದ್ದಾನೆ. ಆದ್ದರಿಂದ ಅವನಿಗೆ ಪುಂಡರೀಕ ಅಕ್ಷ ಅಂತ ಹೀಗೆ ಅರ್ಥ ಆಗ್ತದೆ. ಇಲ್ಲಿ ಅಕ್ಷ ಅಂದ್ರೆ ಕಣ್ಣಲ್ಲ, ಅಕ್ಷ್ಣೋತಿ ಅಂತ ಧಾತು, ಅದಕ್ಕೆ ವ್ಯಾಪ್ನೋತಿ ಅಂತ ಅರ್ಥ. ಹಾಗಾಗಿ ಅವನು ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅದರ ಬ್ರಹ್ಮಾಂಡದಲ್ಲಿ, ಅದರ ಹೊರಭಾಗದಲ್ಲಿ ಮತ್ತು ವೈಕುಂಠ ಲೋಕದಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಇದು ನಾಲ್ಕನೇ ಅರ್ಥ. ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಮತ್ತು ವೈಕುಂಠದಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅದನ್ನು ಪ್ರತ್ಯೇಕವಾಗಿ ತಗೊಳ್ಳುವುದಾದ್ರೆ ಇದು 4 ಮತ್ತು 5ನೇ ಅರ್ಥ ಆಗ್ತದೆ. ಮುಂದೆ ನಾವು ನೋಡುವಂಥದ್ದು ಹೃದಯ ಕಮಲದಲ್ಲಿ ಇದ್ದಾನೆ ಅಂತ. ಹೃದಯ ಕಮಲದಲ್ಲಿದ್ದಾನೆ ಅಂತ ಅನ್ನೋದಕ್ಕೂ ಕೂಡ ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದ 1ನೇ ಖಂಡದ 2ನೇ ಮಂತ್ರವನ್ನು ಈ ಹಿಂದೆ ನೋಡಿದ್ದೇವೆ. ಯಜಿದಮಸ್ಮಿನ್ ಬ್ರಹ್ಮಪುರ ಅಂದ್ರೆ ಪರಮಾತ್ಮನ ಪಟ್ಟಣ, ಈ ದೇಹ, ಅದರಲ್ಲೊಂದು ಪುಂಡರೀಕ ಇದೆ, ಕಮಲವಿದೆ. ಅಸ್ಮಿನ್ ಅಂತರಾಕಾಶ ಕಿಂ ತದತ್ರ ವಿದ್ಯತೆ, ಅಲ್ಲಿ ಭಗವಂತ ಇದ್ದಾನೆ ಅಂತ ಅವನ ವರ್ಣನೆ ಇದೆ. ಆದ್ದರಿಂದ ಹೃದಯ ಕಮಲದಲ್ಲಿ ಇರುವಂಥವನು ಅಂತನ್ನುವ ಅರ್ಥ 5ನೇದು. ಇನ್ನು ಮುಂದೆ ಪುಂಡರೀಕಾಕ್ಷ ಎಂಬ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಮಾಡಬಹುದು. ಈಗ ನಾವು ಇಲ್ಲಿವರೆಗೆ ನೋಡಿದ ಅರ್ಥಗಳು ಕಮಲನಯನ, ಬ್ರಹ್ಮಾಂಡದ ಮೇಲೂ ವೈಕುಂಠದಲ್ಲೂ ಕಣ್ಣಿಟ್ಟವನು, ಅಲ್ಲೆಲ್ಲ ವ್ಯಾಪಿಸಿರುವವನು ಅರ್ಥಗಳನ್ನೆಲ್ಲ ಜ್ಞಾನಿಗಳು ಹೇಳೇ ಇದ್ದಾರೆ. ಅದನ್ನು ಕಳೆದ ದಿವಸ ನೋಡಿದ್ದೇವೆ. ಪುಂಡರೀಕಾಕ್ಷ ಅಂದ್ರೆ ಅಕ್ಷ ಅಂದ್ರೆ ನಾಶರಹಿತ ಅಂತ ಇನ್ನೊಂದು ಅರ್ಥ. ನಾವು ವಾಸಿಸುವಂತಹ ಈ ಬ್ರಹ್ಮಾಂಡದಲ್ಲಿ ಆಗಲಿ ಮತ್ತು ವೈಕುಂಠ ಲೋಕದಲ್ಲಿ ಆಗಲಿ ನಾಶರಹಿತನಾದಂತಹ ವ್ಯಕ್ತಿ ಯಾರಾದರೂ ಒಬ್ಬನೇ ಇದ್ರೆ ಅವನು ಈ ಪರಮಾತ್ಮನೇ, ಬೇರೆ ಯಾರು ಕೂಡ ನಾಶರಹಿತರಾದವರು ಇಲ್ಲ ಅಂತ ಅದರ ತಾತ್ಪರ್ಯ. ಯಾಕೆ ನಾಶ ಅಂದ್ರೆ ಏನು? ಲಕ್ಷ್ಮೀದೇವಿಗೂ ಕೂಡ ನಾಶ ಇದೆ, ಚತುರ್ಮುಖ ಬ್ರಹ್ಮಾದಿಗಳಿಗೂ ನಾಶ ಇದೆ. ಚತುರ್ಮುಖ ಬ್ರಹ್ಮಾದಿಗಳಂತೂ ಭೌತ ದೇಹವನ್ನ ಹೊಂದಿಕೊಂಡೇ ಇದ್ದಾರೆ, ಅದನ್ನು ತೊಟ್ಟೇ ಇದ್ದಾರೆ ಅವರು. ಲಕ್ಷ್ಮೀದೇವಿಗೂ ಕೂಡ ಒಂದು ನಾಶ ಇದೆ ಅಂತ ಹೇಳ್ತದೆ. ಅದು ನಮ್ಗೆ ಆಶ್ಚರ್ಯವಾಗಿ ಕಾಣಿಸ್ತದೆ. ಲಕ್ಷ್ಮೀದೇವಿಗೆ ನಮ್ಮಂತೆ ಭೌತಿಕವಾದ ದೇಹ ಇಲ್ಲ, ಆದ್ರೆ ಅವಳಿಗೂ ಕೂಡ ಒಂದು ನಾಶ ಇದೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ತದನ್ಯೇಷಾಂ ತು ಸರ್ವೇಷಾಂ ನಾಶಾ ಕೇಚಿತ್ ಭವಂತಿ ಅಂತ ಮಹಾವರಾಹ ಪುರಾಣದ ಮಾತನ್ನ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಅನಿತ್ಯ
ಪೂರ್ಣವಾಗಿ ನಾವು ಕಟ್ಟಿದಂತಹ ಮನೆ, ಮಡಕೆ ಮೊದಲಾದ ವಸ್ತುಗಳೆಲ್ಲ ಇವು ನಷ್ಟವೇ ಆಗಿಬಿಡ್ತವೆ. ಇದು ಅನಿತ್ಯ. ಇವೆಲ್ಲವೂ ಪೂರ್ಣವಾಗಿ ನಾಶ ಆಗುವುದರಿಂದ ಅನಿತ್ಯತ್ವವೆಂಬ ನಾಶ ಅವುಗಳಲ್ಲಿದೆ. ಅವು ಜಡ ವಸ್ತುಗಳು. ಇನ್ನು ಚೇತನ ವಸ್ತುವಾದಂಥ ನಾವೆಲ್ಲ ಏನಿದ್ದೇವೆ, ನಮಗೂ ಒಂದು ನಾಶ ಇದೆ. ಎಂಥದ್ದು ಅಂದ್ರೆ ದೇಹ ಹಾನಿ. ನಮ್ಮ ಸ್ವರೂಪಕ್ಕೆ ನಾಶ ಇಲ್ಲ, ಆದರೆ ನಮ್ಮ ದೇಹ ಏನು ಬಂದಿದೆ ಅದು ತಂದೆ ತಾಯಿಂದರಿಂದ ಬಂದಿತ್ತು, ಹೋಯಿತು. ಹೋಗುವಾಗ ಆ ದೇಹ ಹಾನಿ ಎಂಬ ನಾಶ ನಮಗಾಗ್ತದೆ. ಮುಂದೆ ದುಃಖ ಪ್ರಾಪ್ತಿ. ದುಃಖ ಪ್ರಾಪ್ತಿ ಎಂಬ ನಾಶ, ದುಃಖ ಪ್ರಾಪ್ತಿ ಆದಾಗಲೂ ಕೂಡ ಅದನ್ನೂ ಒಂದು ನಾಶ ಅಂತಾನೆ ವರ್ಣನೆ ಮಾಡ್ತಾರೆ. ನಾವು ಪ್ರಬಲವಾದಂಥ ದುಃಖ ಏನಾದರೂ ಬಂದಾಗ ನಾವು ಚಡ್ಪಡಿಸ್ತೇವೆ. ಉದ್ಗಾರ ಏನ್ ಮಾಡ್ತೀವಿ? ಸತ್ತೆ, ಅಯ್ಯೋ ದೇವರೇ ಸತ್ತೇ ಹೋದೆ ಅಂತ ಅನ್ಕೋತೇವೆ. ಸತ್ತೆನೋ ಕೆಟ್ಟನೋ ಅಂತ ಉದ್ಗಾರ ಮಾಡ್ತೇವೆ. ಸಾಯುವುದು ಅಂದ್ರೆ ಏನು? ಅಲ್ಲಿ ನಾನು ನಷ್ಟ ಆದೆ, ಎಲ್ಲವನ್ನೂ ಕಳ್ಕೊಂಡೆ, ನನಗೆ ತುಂಬಾ ತೊಂದರೆ ಆಯಿತು, ದುಃಖ ಪ್ರಾಪ್ತಿಯಾಗಿದೆ ಅಂತ ಹೀಗೆ ಅರ್ಥ ಅದಕ್ಕೆ. ಹಾಗಾಗಿ ದುಃಖ ಪ್ರಾಪ್ತಿ ಆದ್ರೆ ಆ ದುಃಖ ಪ್ರಾಪ್ತಿಯನ್ನು ಕೂಡ ಒಂದು ರೀತಿಯಾದಂತಹ ನಾಶ ಅಂತಾನೆ ಹೇಳ್ತಾರೆ. ಅದು ಚತುರ್ಮುಖ ಬ್ರಹ್ಮನವರಿಗೆ ಎಲ್ಲರಿಗೂ ಇದ್ದೇ ಇದೆ, ನಮಗಂತೂ ಇದ್ದೇ ಇದೆ. ಅಪೂರ್ಣತ, ನಾಲ್ಕನೇದು ಅಪೂರ್ಣತ್ವವೆಂಬ ನಾಶ. ಅಪೂರ್ಣತ್ವವೆಂಬ ನಾಶ ಲಕ್ಷ್ಮೀದೇವಿಗೂ ಕೂಡ ಇದೆ. ಪರಮಾತ್ಮನ ವ್ಯಕ್ತಿತ್ವಕ್ಕೆ ಹೋಲಿಸಿದ್ರೆ ಅವಳ ವ್ಯಕ್ತಿತ್ವವು ಕೂಡ ಪರಿಪೂರ್ಣ ಏನಲ್ಲ. ಹೀಗೆ ನಾವು ಚತುರ್ಮುಖ ಬ್ರಹ್ಮಾದಿಗಳು, ಲಕ್ಷ್ಮೀದೇವಿ ಇವರೆಲ್ಲರನ್ನೂ ನಾವು ಪರಿಗಣಿಸಿದ್ರು ಕೂಡ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದಂತಹ ನಾಶ ಇದ್ದೇ ಇದೆ. ಯಾವ ವಿಧವಾದ ನಾಶವೂ ಇಲ್ಲದೆ ಇರುವಂತಹ ವ್ಯಕ್ತಿ ಅಂದ್ರೆ ಅವನು ಪರಮಾತ್ಮ ಮಾತ್ರ. ತದಭಾವೋ ಹರೇ ಸದಾ. ಕೇವಲ ಭಗವಂತನಿಗೆ ಆ ನಾಶ ಇಲ್ಲದೆ ಇರುವುದು, ನಾಲ್ಕು ವಿಧವಾದ ನಾಶ ಇಲ್ಲದೆ ಇದ್ದವನು ಅವನು ಮಾತ್ರ. ತದ್ ಅನ್ಯೇಷಾಂತು ಸರ್ವೇಷಾಂ. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಲಕ್ಷ್ಮೀ ಉಳಿದೆಲ್ಲ ಜೀವರು ಪ್ರತಿಯೊಬ್ಬರಿಗೂ ನಾಶ ಕೇಚಿತ್ ಭವಂತಿ. ಒಂದಲ್ಲ ಒಂದು ರೀತಿಯಾದಂಥ ನಾಶ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ ಅಂತ ತಾತ್ಪರ್ಯ ಇದೆ. ಆದ್ರಿಂದ ಈ ಒಟ್ಟಾರೆ ಬ್ರಹ್ಮಾಂಡದಲ್ಲಾಗಲಿ ವೈಕುಂಠದಲ್ಲಾಗಲಿ ಸಮಸ್ತ ಪ್ರಪಂಚದಲ್ಲಿ ಅಂತಾನೆ ಅರ್ಥ ಅದಕ್ಕೆ. ನ ಕ್ಷಿಣೋತಿ, ನಾಶವೇ ಇಲ್ಲದೆ ಇರುವಂಥವನು ಯಾರು? ಅವನೇ ಈ ನ ಕ್ಷಯತಿ, ಒಟ್ಟಾರೆ ಯಾವ ಥರದ ನಾಶವೂ ಇಲ್ಲದೆ ಇರುವಂಥವನೇ ಈ ಪುಂಡರೀಕಾಕ್ಷ ಅಂತ ಅದನ್ನ ಹೀಗೆ ತಿಳ್ಕೋಬಹುದು. ಇದು ನಾನು ಅದಕ್ಕೆ ಮಾಡಿಕೊಂಡಿರುವಂತಹ ಅರ್ಥ. ನ ಕ್ಷಯತಿ ಇತಿ ಅಕ್ಷಃ. ಮುಂದೆ ಮತ್ತೆ ಅಕ್ಷಯ ಎಂಬ ಶಬ್ದಕ್ಕೆ ಕಣ್ಣು ಅಂತಾನೆ ಅರ್ಥ. 7ನೇ ಅರ್ಥ ಇದು. ಉಭಯೋಹ ಅಕ್ಷಃ ಲೋಕಲೋಚನ, ಕಣ್ಮಣಿ ಅಂತ ಅರ್ಥ. ಇದು ನಾನೇ ಮಾಡಿಕೊಂಡಿರುವಂತಹ ಒಂದು ಅರ್ಥ. ಸ್ವಲ್ಪ ಇದರ ಅರ್ಥವನ್ನ ಪರಾಶರ ಭಟ್ರು ಕೂಡ ವರ್ಣನೆ ಮಾಡಿದ್ದಾರೆ, ಅದನ್ನು ಹಿಂದೆ ನೋಡಿದ್ದು ನಾವು. ಈ ನಾವು ನೋಡ್ತಿರುವಂತಹ ಭೌತ ಜಗತ್ತಿನಲ್ಲಾಗಲಿ ಅಭೌತವಾದಂತಹ ವೈಕುಂಠದಲ್ಲಾಗಲಿ, ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಾಗಲಿ, ಆ ಮೂರೂ ಎಲ್ಲಾ ಲೋಕಗಳನ್ನು, ಮುಕ್ತ ಲೋಕಗಳನ್ನು ಅಮುಕ್ತ ಲೋಕಗಳನ್ನು ಸೆಳೆದು ಆ ಜಗತ್ತಿನ ಕಣ್ಮರಿಯಾಗಿರುವವನು, ಕಣ್ಮಣಿ ಆಗಿರುವವನು, ಆಕರ್ಷಣೆಯ ಕೇಂದ್ರವಾಗಿರುವಂಥವನು ಈ ಭಗವಂತ. ಅವನನ್ನೇ ಲೋಕಲೋಚನ ಅಂತ ಕೂಡ ಭಾಗವತ ಹೇಳಿದೆ, ಅದನ್ನು ಹಿಂದೆ ನೋಡಿದ್ವಿ. ಇಡೀ ಲೋಕಕ್ಕೆ ಅವನು ಲೋಚನ, ಅದೇ ಪುಂಡರೀಕಾಕ್ಷ ಅಂತ ಹೇಳುವುದು. ಪುಂಡರೀಕ ಎಂಬ ಶಬ್ದದಿಂದ ಎರಡೂ ವಿಧವಾದ ಲೋಕಗಳನ್ನು ತಗೊಳ್ಳೋಣ. ಆ ಲೋಕಕ್ಕೆ ಇವನೇ ಲೋಚನ, ಅವನು ಜಗದ ಕಣ್ಮಣಿ ಅಂತ ಈಗ ಅದರ ಒಟ್ಟಾರೆ ತಾತ್ಪರ್ಯ. ಇದಿಷ್ಟು 7 ಅರ್ಥಗಳನ್ನು ನೋಡ್ಕೊಂಡಾಯ್ತು. ಇನ್ನು 8ನೇ ಅರ್ಥ. 8ನೇ ಅರ್ಥದಲ್ಲಿ ಎಲ್ಲಾ ಜ್ಞಾನಿಗಳಿಗೂ ಕೂಡ ಇವನೇ ಜ್ಞಾನದಾಯಕ. ಅಲ್ಲಿ ಪುಂಡರೀಕ ಎಂಬ ಶಬ್ದದಿಂದಲೇ ನಾವು ಜ್ಞಾನಿಗಳನ್ನು ತಗೋಬಹುದು ಅಂತ ಈ ಹಿಂದೆ ನೋಡಿದ್ದೇವೆ. ಪುಂಡ ಅಂದ್ರೆ ಜಗತ್ತನ್ನು ನಾಶ ಮಾಡುವಂತಹ ಭಗವಂತ, ಲಕ್ಷ್ಮೀದೇವಿಯು ಕೂಡ. ಅವರನ್ನ ಯಾರು ತಿಳಿತಾರೋ, ರೀ ಅಂದ್ರೆ ತಿಳಿಯುವವರು, ಅವರೇ ಪುಂಡರೀಗಳು. ಕ ಅಂದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ, ತಮ್ಮ ಮಟ್ಟಿಗಾದ್ರೂ ತಿಳಿಯುವವರು, ಅವರೇ ಪುಂಡರೀಕರು. ಅಥವಾ ಪುಂಡರೀ ಅಂದ್ರೆ ಲಕ್ಷ್ಮೀದೇವಿ ಅಂತಾನೆ ಅರ್ಥ. ಪುಂಡರೀ ಪುಂಡರಿಯೌ, ಪುಂಡರೀ ಪುಂಡರ್ಯೌ ಪುಂಡರ್ಯ ಅಂತ ಶ್ರೀಹಿ ಶ್ರೀಯೌ ಶ್ರೀಯ ಇದ್ದಂತೆ ಒಂದು ಈಕಾರ ಅಂತ ಶಬ್ದ. ಗೌರಿ ಗೌರಿಯೌ ಗೌರಿಯ ಇದ್ದ ಹಾಗೆ ಗೌರಿ ಶಬ್ದದಂತೆ ಪುಂಡರಿ ಅಂತ ಶಬ್ದ. ಪರಮಾತ್ಮನನ್ನ ಸರಿಯಾಗಿ ತಿಳಿದವಳು ಈ ಜಗತ್ತಿನಲ್ಲಿ ಅವಳೊಬ್ಬಳೆ. ಮುಂದೆ ಕ ಅಂದ್ರೆ ಬ್ರಹ್ಮ, ಕೋ ಬ್ರಹ್ಮೇತಿ ಸಮಾಖ್ಯಾತ ಅಂತ ಪ್ರಮಾಣ ಇದೆ. ಆದ್ರಿಂದ
ಪುಂಡನಾದ ಜಗದ್ನಾಶಕನಾದಂಥ ಪರಮಾತ್ಮನನ್ನ ರೀ ತಿಳಿದವಳು ಲಕ್ಷ್ಮಿ, ಕ ಅಂದ್ರೆ ಬ್ರಹ್ಮ, ಇವರಿಬ್ರು ಪುಂಡರೀಕವು. ಪುಂಡರೀಚ ಕಶ್ಚ ಪುಂಡರೀಕವು, ಅವರಿಬ್ಬರಿಗೂ ಜ್ಞಾನ ಕೊಟ್ಟವನು. ಹಾಗೆ ಪುಂಡರೀಕರಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಲಕ್ಷ್ಮೀದೇವಿ ಅಷ್ಟೂ ಅಲ್ಲ, ಬ್ರಹ್ಮನಷ್ಟೂ ಅಲ್ಲ, ಸರಸ್ವತಿಯೂ ಅಷ್ಟೂ ಅಲ್ಲ, ಯಾವ ದೇವತೆಗಳಷ್ಟೂ ಅಲ್ಲ, ಋಷಿಗಳಷ್ಟಲ್ಲ, ಪಿತೃ ದೇವತೆಗಳಷ್ಟಲ್ಲ, ಚಕ್ರವರ್ತಿಗಳಷ್ಟಲ್ಲ, ನಾವು ಸಾಮಾನ್ಯ ಮನುಷ್ಯರು ಸ್ವಲ್ಪ ಸ್ವಲ್ಪ ಆದ್ರೂ ತಿಳಿದಿದ್ದೇವಲ್ಲ. 4 ವಿಧ ಗುಣ ತಿಳಿದೇ ಹೋದ್ರು, ಸತು ಚಿತ ಆನಂದ ಆತ್ಮ ಅಂತ ತಿಳಿದೇ ಹೋದ್ರು ಕೂಡ ಪರಮಾತ್ಮ ದೊಡ್ಡವನು, ಪರಮಾತ್ಮ ಬ್ರಹ್ಮ, ಪರಮಾತ್ಮನ ಬ್ರಹ್ಮ ಅಂತಾದ್ರೂ ಉಪಾಸನೆ ಮಾಡ್ಲಿಕ್ಕೆ ನಾವು ತಿಳಿದಿದೆಯಲ್ಲ. ಪರಮಾತ್ಮನನ್ನ ಪೂರ್ಣವಾಗಿ ತಿಳಿಯುವುದು ಸಾಧ್ಯವಿಲ್ಲ ಯಾರಿಗೂ ಅಂತಾದ್ರೂ ನಾವು ತಿಳಿದಿದೆಯಲ್ಲ. ಅದರಿಂದ ನಾವೇ ಪುಂಡರೀಕರು. ಹಾಗಾಗಿ ಅನ್ಯ ಜ್ಞಾನಿಗಳು ನಮ್ಮಂಥವರು. ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟವನು ಈ ಅಕ್ಷ ಅಂದ್ರೆ ಜ್ಞಾನದಾಯಕ. ಅಕ್ಷ ಎಂಬ ಶಬ್ದಕ್ಕೆ ಜ್ಞಾನದಾಯಕ ಅಂತ ಅರ್ಥವನ್ನು ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅಕ್ಷ ಎಂಬ ಶಬ್ದಕ್ಕೆ ಈ ಕಣ್ಣು ಅಂತ ಅರ್ಥ ನಾವು ಸಾಮಾನ್ಯವಾಗಿ ಗೊತ್ತಿದೆ. ಅಕ್ಷ ಅಂದ್ರೂ ಚಕ್ಷು ಅಂದ್ರೂ ಒಂದೇ ಅರ್ಥ. ಐತರೇಯ ಉಪನಿಷತ್ತಿನಲ್ಲಿ ಒಂದು ಮಂತ್ರವನ್ನು ಉದ್ಧರಿಸ್ತಾರೆ. ಚಿತ್ರಂ ದೇವಾನಾಮದ ಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಹ ಅಂತ ಆ ಮಂತ್ರ. ಇದನ್ನ ಈ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಋಗ್ವೇದಿಗಳು ಯಜುರ್ವೇದಿಗಳು ಎಲ್ಲರೂ ಕೂಡ ಹೇಳ್ತಾರೆ. ಈ ಮಂತ್ರ ದೇವಾನಾಂ ಚಕ್ಷು ಮಿತ್ರಸ್ಯ ವರುಣಸ್ಯ ಅಗ್ನೇಹ ಚಕ್ಷು ಭಗವಂತನನ್ನು ಕಣ್ಣು ಅಂತ ವರ್ಣನೆ ಮಾಡಿದೆ. ಆ ಕಣ್ಣು ಅಂದ್ರೆ ಏನರ್ಥ? ಅದಕ್ಕೆ ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ, ಜ್ಞಾನತತ್ವಾಚ್ಯ ದೇವಾನಾಂ ಚಕ್ಷು, ಎಲ್ಲಾ ದೇವತೆಗಳಿಗೂ ಜ್ಞಾನ ಕೊಡುವವನಾದ್ರಿಂದ ಅವನನ್ನು ಕಣ್ಣು ಅಂತ ಹೇಳಬೇಕು. ಹೀಗೆ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವವನಾದ್ರಿಂದ ಅವನು ಪುಂಡರೀಕಾಕ್ಷ, ಎಲ್ಲಾ ಜ್ಞಾನಿಗಳಿಗೂ ಜ್ಞಾನವನ್ನು ಕೊಡುವವನಾದ್ರಿಂದ ಅವನು ಪುಂಡರೀಕಾಕ್ಷ ಅಂತ ಹೇಳಬೇಕು. ಇದು ಐತರೇಯ ಉಪನಿಷತ್ನಲ್ಲಿ ಚತ್ವಾರ ಪುರುಷ ಇತಿ ಬಾಧ್ವ ಅನ್ನೋ ಭಾಗ, ವಾಯುದೇವನ ಪುರುಷೋಪಾಸನೆ, ಮತ್ತೆ ಪ್ರತಿ ಪುರುಷನಿಗೂ ಸೂರ್ಯ ಅಭಿಮುಖ ಯಾಕೆ ಅನ್ನುವುದನ್ನೆಲ್ಲ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಬಂದಿರುವಂತಹ ಒಂದು ಋಗ್ವೇದದ ಮಂತ್ರ. ಅದನ್ನು ಐತರೇಯ ಉಪನಿಷತ್ತು ಕೋಟ್ ಮಾಡಿದೆ. ಹೀಗೆ ಎಲ್ಲ ದೇವತೆಗಳಿಗೂ ಚಕ್ಷು ಅಂದ್ರೆ ಕಣ್ಣನ್ನು ಜ್ಞಾನವನ್ನು ಕೊಡುವವನು, ಅಕ್ಷ ಅಂದ್ರೂ ಅಷ್ಟೇ ಜ್ಞಾನವನ್ನು ಕೊಡುವವನು ಅಂತಾನೆ ಅರ್ಥ. ಅದುಷ್ಟಮಿಂದ್ರಿಯಂ ತ್ವಕ್ಷಂ, ತರ್ಕೋ ಈ ಬ್ರಹ್ಮತರ್ಕದಲ್ಲಿ ಅದುಷ್ಟಮಿಂದ್ರಿಯಂ ತ್ವಕ್ಷಂ ಅಂತ ಆಚಾರ್ಯ ಲಕ್ಷಣ ಹೇಳಿದ್ದಾರೆ. ಬ್ರಹ್ಮತರ್ಕ ಆಚಾರ್ಯರು ಕೋಟ್ ಮಾಡಿದ್ರು. ಆ ಬ್ರಹ್ಮತರ್ಕವನ್ನು ಉದ್ಧರಿಸಿ ಆಚಾರ್ಯರು ಅಕ್ಷ ಎಂಬ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಅಕ್ಷ ಅಂದ್ರೆ ಇದು ದೋಷವಿಲ್ಲದ ಇಂದ್ರಿಯಕ್ಕೆ ಅಕ್ಷ ಅಂತ ಹೇಳಬೇಕು. ನಿಮ್ಮೆಲ್ಲರ ಚತುರ್ಮುಖಾದಿಗಳ ಇಂದ್ರಿಯಗಳು ಕೂಡ, ಕಣ್ಣು ಮೊದಲಾದ ಇಂದ್ರಿಯಗಳು ಕೂಡ ಎಲ್ಲವೂ ದೋಷ ಇರುವಂಥವೇ. ಯಾವುದೇ ರೀತಿಯಾದಂಥ ದೋಷವೂ ಇಲ್ಲದೆ ಇರುವಂತಹ ಇಂದ್ರಿಯ ಯಾವುದಾದ್ರೂ ಇದ್ದರೆ, ಕಣ್ಣು ಯಾವುದಾದ್ರೂ ಇದ್ದರೆ ಅದು ಪರಮಾತ್ಮಂದೇ ಕಣ್ಣು. ಅದರಿಂದ ಚಕ್ಷು ಅಂದ್ರು ಅಕ್ಷ ಅಂದ್ರು ಅದಕ್ಕೆಲ್ಲದಕ್ಕೂ ಒಂದೇ ಅರ್ಥ, ನೋಡ್ಲಿಕ್ಕೆ ಸಾಧನವಾದದ್ದು ಅಂತ ಅರ್ಥ. ಪುಂಡರೀಕಾಕ್ಷ ಎಂಬಲ್ಲಿ ಅಕ್ಷ ಶಬ್ದ ಇದೆ, ಆ ವೇದ ಮಂತ್ರದಲ್ಲಿ ಚಕ್ಷು ಶಬ್ದ ಇದೆ. ಅಕ್ಷಿ ಅಕ್ಷಿಣಿ ಅಕ್ಷಿಣಿ, ಅಕ್ಷಿ ಅಂದ್ರೆ ಕಣ್ಣು, ಅಕ್ಷ ಅಂದ್ರೆ ಇಂದ್ರಿಯ. ಹೀಗೆ ನಾವಿಲ್ಲಿ ಪುಂಡರೀಕಾಕ್ಷ ಎಂಬಲ್ಲಿ ಅಕ್ಷಿ ಎಂಬ ಶಬ್ದವನ್ನು ತಗೊಂಡು ಪುಂಡರೀಕಾಕ್ಷ ಅಂತ ಶಬ್ದವನ್ನು ನಿಷ್ಪನ್ನ ಮಾಡಬಹುದು. ಕೇವಲ ಅಕ್ಷು ಶಬ್ದದಿಂದ ಮಾತ್ರ ಅಲ್ಲ, ಅಕ್ಷಿ ಶಬ್ದದಿಂದಲೂ ಅದನ್ನು ನಾವು ನಿಷ್ಪತ್ತಿ ಮಾಡಬಹುದು. ಜ್ಞಾನತತ್ವಾಚ್ಯ ದೇವಾನಾಂ, ಎಲ್ಲ ದೇವತೆಗಳಿಗೂ ಜ್ಞಾನದಾಯಕ ಆದ್ರಿಂದ ಅವನನ್ನೇ ಚಕ್ಷು, ಅಕ್ಷಿ, ಅಕ್ಷ ಇತ್ಯಾದಿ ಶಬ್ದಗಳಿಂದ ಹೇಳಬೇಕು ಅಂತ ತಾತ್ಪರ್ಯ. ಮತ್ತೆ ಇನ್ನೂ ಒಂದು ಅರ್ಥವನ್ನೇ ಅಲ್ಲೇ ಹೇಳ್ತಾರೆ, ಅದು 9ನೇ ಅರ್ಥ. ಲಕ್ಷ್ಮೀದೇವಿ ಮೊದಲಾದ ಎಲ್ರಿಗೂ ಕೂಡ ಜ್ಞಾನವನ್ನು ಕೊಟ್ಟವನು ಅಂತ 8ನೇ ಅರ್ಥ. ಎಲ್ಲರ ಕಣ್ಗಳಲ್ಲೂ ಇದ್ದವನು, ಲಕ್ಷ್ಮೀದೇವಿಯ ಕಣ್ಣಲ್ಲಿ, ಚತುರ್ಮುಖಾದಿಗಳ ಕಣ್ಣಲ್ಲಿ, ನಿಮ್ಮ ಕಣ್ಣಲ್ಲೂ ಕೂಡ ಅವನೇ ಇದ್ದಾನೆ. ಅದನ್ನು ಆ ಐತರೇಯ ಉಪನಿಷತ್ ಭಾಷ್ಯದ ಅದೇ ಭಾಗದಲ್ಲಿ, ಈ ಹಿಂದೆ ನೋಡಿದ ಭಾಗದಲ್ಲೇ ಚಕ್ಷುರೇತೇನ ದರ್ಶನಾತ್, ಜೀವಿಗಳ ಕಣ್ಣಲ್ಲಿ ಅವನಿರುವುದರಿಂದ, ಕಣ್ಣಿನಿಂದ ನೋಡುವುದು ಸಾಧ್ಯವಾಗಿರುವುದರಿಂದಲೂ ಅವನನ್ನೇ ಚಕ್ಷು ಅಂತ ಹೇಳಬೇಕು. ನಮ್ಮೆಲ್ಲರ ಕಣ್ಣಲ್ಲಿ ಅವನಿದ್ದಾನೆ, ಅವನಿರುವುದರಿಂದಲೇ ಆ ಕಣ್ಣು ಕೆಲಸ ಮಾಡ್ತಿದೆ. ಯತ್ಸಂಗತ್ವಾದಿದಂ ಚಕ್ಷು ಅಸಂಗಂ ಸರ್ವವಸ್ತುವಿಹಿ
ಸವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇತ್. ಭಗವಂತ ವಾಮನ ರೂಪಿಯಾದ ಭಗವಂತ ನಮ್ಮ ಕಣ್ಣಿನಲ್ಲಿದ್ದಾನೆ ಅಂತ ವರ್ಣನೆ ಇದೆ. ಮತ್ತೆ ಇದೇ ಈ ಛಾಂದೋಗ್ಯ ಉಪನಿಷತ್ತಿನ ಈ ಪ್ರಕರಣದಲ್ಲೂ ಕೂಡ ಏಷೋಂತರಕ್ಷಿಣಿ ಪುರುಷೋ ದೃಶ್ಯತೆ, ನಮ್ಮ ಕಣ್ಗಳಲ್ಲಿ ಈ ಪರಮಾತ್ಮ ಕಾಣ್ತಾನೆ. ಇದು ಕೂಡ ಛಾಂದೋಗ್ಯ ಉಪನಿಷತ್ತಿಂದು 1ನೇ ಅಧ್ಯಾಯದ 3ನೇ ಖಂಡದ 8ನೇ ಮಂತ್ರ. ಕಪ್ಯಾಸಂ ಪುಂಡರೀಕಂ ಅಂತ ಹಿಂದಿನ ಮಂತ್ರ, ಅದ್ರ ಮುಂದಿನ ಮಂತ್ರ ಏಷಃ ಅಂತರಕ್ಷಿಣಿ ಪುರುಷೋ ದೃಶ್ಯತೆ, ಕಣ್ಣಿನ ಒಳಗೆ ಈ ಭಗವಂತ ಕಾಣ್ತಾನೆ ಅಂತ ಅಲ್ಲಿ ಉಲ್ಲೇಖ ಇದೆ. ಕಣ್ಣಿನೊಳಗೆ ಅವನು ಇದ್ದು ಏನು ಮಾಡ್ತಿದ್ದಾನೆ? ನಮ್ಮ ಕಣ್ಣು ಕಾಣುವಂತೆ ಮಾಡ್ತಾ ಇದ್ದಾನೆ. ಕೆಲವು ಬಾರಿ ಕಣ್ಣು ಕಾಣದಂತೆ ಮಾಡುವವನು ಅವನೇ ಆಗಿದ್ದಾನೆ. ಹೀಗೆ ಕಣ್ಣಿನಲ್ಲಿ ಇರುವುದರಿಂದ, ಕಣ್ಣು ನೋಡ್ತಾ ಇರುವುದು ಅವನಿಂದ ಆದ್ರಿಂದ ಅವನೇ ಚಕ್ಷು, ಅವನೇ ಅಕ್ಷ, ಅವನೇ ಅಕ್ಷಿ. ಹೀಗೆ ಸರ್ವೇಷಾಂ ಅಕ್ಷಿಣಿ ನೇತ್ರೇ ಸ್ಥಿತಃ ಚಕ್ಷುರೇತೇನ ದರ್ಶನಾತ್ ಅಂತ ಐತರೇಯ ಉಪನಿಷತ್ ಭಾಷ್ಯ ಇದೆ. ಹೀಗೆ ಈ 8ನೇ ಅರ್ಥ ಮತ್ತು 9ನೇ ಅರ್ಥನೂ ಕೂಡ ನನ್ನ ಆಲೋಚನೆ. ಅದರ ಮೌಲ್ಯಮಾಪನವನ್ನು ನೀವೆಲ್ಲ ಮಾಡಬೇಕು. ಮುಂದೆ 10ನೇ ಅರ್ಥ ಪುಂಡರೀಕ ಅಂದ್ರೆ ಅಗ್ನಿ. ಅದನ್ನ ನಾವೀಗಾಗಲೇ ಸತ್ಯಸಂಧ ಸ್ವಾಮಿಗಳ ಅರ್ಥದಲ್ಲಿ ನೋಡಿದ್ದೇವೆ, ಸಂಗ್ರಹ ಮಾಡಿದ್ದೇನೆ ಅಷ್ಟೇ ಈಗ ಇನ್ನೊಂದು ಬಾರಿ, ಕೊನೆಯ ಬಾರಿ. ಪುಂಡರೀಕ ಪುಂಸಿ ವ್ಯಾಘ್ರೆ ಅಗ್ನಿ ದಿಂಗ್ನಾಗೆ ಅಂತ ಮೇದಿನಿ ಕೋಶ ಇದೆ. ಹಾಗಾಗಿ ಪುಂಡರೀಕ ಅಂದ್ರೆ ಅಗ್ನಿ. ಆ ಅಗ್ನಿಯನ್ನ ತನ್ನ ನೇತ್ರದಲ್ಲಿ ಹೊಂದಿರುವಂತಹ ನರಸಿಂಹ, ಹೀಗೆ ಅಗ್ನಿ ನೇತ್ರ ಅಂತ ಅರ್ಥ. ಇದು ಸತ್ಯಸಂಧ ಸ್ವಾಮಿಗಳು ಹೇಳಿದಂತಹ ಅರ್ಥ 10ನೇ ಅರ್ಥ. 11ನೇ ಅರ್ಥ ಇದು ಒಂದು ನಮಗೆ ಹೀಗೆ ಉಪಲಬ್ಧ ಆಗಿದೆ. ಪುಂಡರೀಕ ಅಂದ್ರೆ ಅಗ್ನಿ, ಆ ಅಗ್ನಿಯಲ್ಲಿ ವ್ಯಾಪಿಸಿಕೊಂಡಿದ್ದವನು ಅಂತ ಇದು 4ನೇ ಅರ್ಥ. ಗುರುಗಳಾದಂತಹ ಸಗಲಿ ರಾಘವೇಂದ್ರಾಚಾರ್ಯರು ಸಂಗ್ರಹಿಸಿರುವಂತಹ ಒಂದು ಅರ್ಥ ಅದು. ಅಗ್ನಿಯಲ್ಲಿರುವಂತಹ ಪರಶುರಾಮ, ಇಲ್ಲೆಲ್ಲ ಪುಂಡರೀಕಾಕ್ಷ ಅಂದ್ರೆ, ಪುಂಡರೀಕ ಅಂದ್ರೆ ಅಗ್ನಿ, ಅದರಲ್ಲಿ ಅಕ್ಷ್ಣೋತಿ ವ್ಯಾಪಿಸಿಕೊಂಡಿದ್ದಾನೆ, ಅದಕ್ಕಾಗಿ ಅವನನ್ನ ಪುಂಡರೀಕಾಕ್ಷ ಅಂತ ಹೇಳಬೇಕು. ಮತ್ತೆ ಈಗಾಗಲೇ ಈ ಹಿಂದೆ ಹೇಳಿದೊಂದು ಅರ್ಥ ಇದೆ. ಪುಂಡರೀಕೇಶು, ಪುಂಡರೀಕರು ಅಂದ್ರೆ ಉಚ್ಚಾವಚೇಶು ಜ್ಞಾನಿಷು, ನಾನಾ ಥರದ ದೊಡ್ಡ ಜ್ಞಾನಿಗಳು, ನಮ್ಮಂಥ ಸಣ್ಣ ಜ್ಞಾನಿಗಳು, ಹೀಗೆಲ್ಲ ಅನೇಕ ತರಗತಿಯ ಜ್ಞಾನಿಗಳು, ಅವರಲ್ಲೆಲ್ಲಲ್ಲಿ ಕೂಡ ಆ ಕ್ಷೀಯತಿ ವಾಸ ಮಾಡಿಕೊಂಡಿದ್ದಾನೆ. ಅವರು ಕೂಡ ಇವನಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಈ ಅರ್ಥವನ್ನು ನಾವು ಬೃಹತಿ ಮಂತ್ರಕ್ಕೂ ಈ ಪುಂಡರೀಕಾಕ್ಷ ಎಂಬ ನಾಮಕ್ಕೂ ಏನು ಸಂಬಂಧ ಅಂತ ನೋಡುವಾಗ ಇದನ್ನ ಹಿಂದೆ ನಾವು ನೋಡಿದ್ದೇವೆ. ಇದು ನಾನು ಮಾಡಿಕೊಂಡಿರುವಂತಹ ಅರ್ಥ. ಅಲ್ಲಿ ಪುಂಡ ಅಂದ್ರೆ ಭಗವಂತ, ಅವನನ್ನ ರೀ ಅಂದ್ರೆ ತಿಳಿಯುವವರು, ಕ ಅಂದ್ರೆ ತಮ್ಮ ಯೋಗ್ಯತೆ ತಕ್ಕಂತೆ ಸ್ವಲ್ಪವಾದರೂ ತಿಳಿಯುವವರು, ಅವರೇ ಪುಂಡರೀಕರು. ಅವರಲ್ಲಿ ಆ ಕ್ಷೀಯತಿ ಇದ್ದಾನೆ, ವಾಸ ಮಾಡಿಕೊಂಡಿದ್ದಾನೆ. ಕ್ಷೀ ನಿವಾಸಗತ್ಯೋಹ ಅಂತ. ಕೆಲವು ಕಡೆ ಹಿಂದೆ ಕ್ಷೀ ಧಾತುವಿಗೆ ಕ್ಷಯ ನಾಶ ಮಾಡೋದು ಅಂತ ಅರ್ಥ ಇತ್ತು, ನಾಶ ಆಗುವುದು ಅಂತ ಅರ್ಥ ಇತ್ತು. ಈಗ ವಾಸ ಮಾಡೋದು ಅಂತ ಅರ್ಥ. ಇನ್ನು ಕೆಲವು ಕಡೆ ಅಕ್ಷ್ಣೋತಿ ಅಂದ್ರೆ ವ್ಯಾಪ್ತಿ ಅಂತ ಮತ್ತೊಂದು ಅರ್ಥ ಇದೆ. ಹೀಗೆ 2-3 ಥರದ ಧಾತುಗಳ ಸೌಲಭ್ಯವನ್ನು ತಗೊಂಡು ನಾವು ಈ ಶಬ್ದಕ್ಕೆ ಅರ್ಥ ಹೇಳಬಹುದು. ಜ್ಞಾನಿಗಳಲ್ಲಿ ಅವನಿದ್ದಾನೆ, ಅವನಲ್ಲಿ ಜ್ಞಾನಿಗಳಿದ್ದಾರೆ. ಇದು ಕೂಡ ನಾನು ಮಾಡಿಕೊಂಡಿರುವಂತಹ ಒಂದು ಆಲೋಚನೆ. ಮುಂದೆ 13ನೇ ಅರ್ಥ, ಸಮಸ್ತ ಪ್ರಪಂಚದಲ್ಲಿಯೂ ಕೂಡ, ಮುಕ್ತ ಲೋಕದಲ್ಲಿ ಅಮುಕ್ತ ಲೋಕದಲ್ಲಿ ಸಮಸ್ತ ಪ್ರಪಂಚದಲ್ಲಿಯೂ ಕೂಡ ಆ ಅಂದ್ರೆ ಪೂರ್ಣವಾಗಿ ಚೆನ್ನಾಗಿ, ಆ ಅಂದ್ರೆ ಪೂರ್ಣವಾಗಿ ಅಂತ ಅರ್ಥ. ಪೂರ್ಣವಾಗಿ ಅಂದ್ರೆ ಹೇಗೆ? 3 ವಿಧವಾಗಿ. ಅಕ್ಷ್ಣೋತಿ ಅಂದ್ರೆ ವ್ಯಾಪಿಸಿಕೊಂಡಿದ್ದಾನೆ. 3 ವಿಧವಾಗಿಯೂ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿದ್ದವನು. ಪೂರ್ಣವಾದಂತಹ ವ್ಯಾಪ್ತಿ ಇರುವುದು ಭಗವಂತನಿಗೆ ಮಾತ್ರ. ಇದನ್ನ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಈಗ ದೇಶದ ಕಾಲತಃ ನಾಶ ಚತುರ್ವಿಧ ಅಂತ ಚತುರ್ವಿಧ ನಾಶಗಳನ್ನೇನು ನೋಡಿದ್ವಲ್ಲ, ಅಲ್ಲಿಯೇ ಅದೇ ಪ್ರಸಂಗದಲ್ಲಿ ದೇಶದ ಕಾಲತಶ್ಚೈವ ಗುಣತಶ್ಚ ತ್ರಿಧಾ ತತಿ ಸಾ ಸಮಸ್ತ ಹರೇರೇವ ನಶ್ಯನ್ಯೇ ಪೂರ್ಣ ಸದ್ಗುಣಾಹ ಅಂತ ಪರಮಶ್ರುತಿ ಅನ್ನೋದೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ದೇಶತಃ ಕಾಲತಃ ವ್ಯಾಪ್ತಿ, ಎಲ್ಲಾ ದೇಶಗಳಲ್ಲೂ ಎಲ್ಲಾ ಕಾಲದಲ್ಲೂ ಇರುವಿಕೆ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಸಮಾನವಾಗಿದೆ. ಆದರೆ ಗುಣತಃ ವ್ಯಾಪ್ತಿ, ಎಲ್ಲಾ ಗುಣಗಳಿಂದಲೂ, ಗುಣಗಳ ದೃಷ್ಟಿಯಿಂದಲೂ ಪರಿಪೂರ್ಣನಾದವನು
ಪರಮಾತ್ಮ ಮಾತ್ರ. ಸಾ ಸಮಸ್ತ ಹರೇರೇವ, ಪರಮಾತ್ಮನಿಗೆ ಮಾತ್ರ ಇದೆ. ನ ಶನ್ಯೇ ಪೂರ್ಣ ಸದ್ಗುಣಾಹ, ಲಕ್ಷ್ಮೀದೇವಿಯನ್ನು ಹಿಡಿದು ಮತ್ತಾರೂ ಕೂಡ ಪೂರ್ಣ ಸದ್ಗುಣರಲ್ಲ ಅಂತ ಹೀಗೆ ಇನ್ನೊಂದಿದೆ. ಆದ್ರಿಂದ ಪುಂಡರೀಕಯೋಹ, ಮುಕ್ತ ಲೋಕದಲ್ಲಿ ಅಮುಕ್ತ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಆ ಅಕ್ಷ್ಣೋತಿ, ಆ ಅಂದ್ರೆ ಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದವನು, ಮೂರೂ ರೀತಿಯಿಂದಲೂ ವ್ಯಾಪಿಸಿಕೊಂಡಿದ್ದವನು. ದೇಶತಃ ಮಾತ್ರ ಅಲ್ಲ, ಕಾಲತಃ ಮಾತ್ರ ಅಲ್ಲ, ಗುಣತಃ ಕೂಡ ವ್ಯಾಪಿಸಿಕೊಂಡಿರುವಂಥವನು ಭಗವಂತ ಮಾತ್ರ, ಲಕ್ಷ್ಮೀದೇವಿಯೂ ಅಲ್ಲ. ಅವನ ಪತ್ನಿಯಾದ್ರಿಂದ ಪುಂಡರೀಕಾಕ್ಷಿ ಅಂತ ಕರೆಸ್ಕೊಳ್ಬೇಕು ಈ ದೃಷ್ಟಿಯಲ್ಲಿ. ಈಗ ಭಗವದ್ ಭಕ್ತರಲ್ಲಿ ಅವಳು ವಾಸ ಮಾಡಿಕೊಂಡಿದ್ದಾಳೆ ಅಂತ ಅನ್ನೋದನ್ನು ನಾವು ಈ ಕಳೆದ ದಿವಸ ನೋಡಿದ್ದೇವೆ. ಆದ್ರಿಂದ ಅವಳು ಪುಂಡರೀಕಾಕ್ಷಿ ಸರಿಯೇ. ಆದರೆ ಈ ಅರ್ಥದಲ್ಲಿ ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಮಾತ್ರ ಪುಂಡರೀಕಾಕ್ಷ, ಅವಳು ಅವನ ಪತ್ನಿ ಎಂಬ ಅರ್ಥದಲ್ಲಿ ಪುಂಡರೀಕಾಕ್ಷಿ. ಹೀಗೆ 13 ಅರ್ಥಗಳನ್ನ ಇದಕ್ಕೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಜ್ಞಾನಿಗಳು ಹೇಳಿದ ಅರ್ಥಗಳೇ, ಒಂದ್ 2-3 ಅರ್ಥಗಳನ್ನ ನನ್ನ ಬುದ್ಧಿಗೆ ತೋಚಿದ್ದನ್ನ ತಮ್ಮೆದುರಿಗೆ ಹೇಳ್ಕೊಂಡಿದ್ದೇನೆ. ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೂ ಕನಿಷ್ಠ 100 ಅರ್ಥಗಳಿವೆ. ನಾವೊಂದು 10-12 ಅರ್ಥಗಳನ್ನಾದರೂ 12-13 ಅರ್ಥಗಳನ್ನಾದರೂ ಹೀಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಭಾವಿಸಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.